ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಮಾಡಿ ಅದನ್ನ ನೀವು ಸಪರೇಟ್ ಮಾಡಬಹುದು. ಸೊ ದೆನ್ second point, a molecule is formed when two or more atoms join together chemically. So chemically combination ಆಗುವಂತದ್ದು ಅಲ್ವಾ. ಸೊ H2 ಮತ್ತೆ O ಕಂಬೈನ್ ಆಗುವಂತದ್ದು, ಸೊ ಅವು ಕಂಬೈನ್ ಆಗಿ H2O ಫಾರ್ಮೇಶನ್ ಆಗುವಂತದ್ದು. ಸೊ the atoms of two or more join together chemically. So chemically they have to join. So physically ಅಂದ್ರೆ ನೀವು ಕೈಲಿ ಹಿಡ್ಕೊಂಡು ಜಾಯಿನ್ ಮಾಡಕ್ ಆಗಲ್ಲ ಅದನ್ನ. It has to be joined chemically. ಸರ್ ಹೇಳಿ ಸರ್, ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಬಹುದು ತಾನೆ? ಪ್ರತಿವರ್ತಕ ಅಂದ್ರೆ ಏನಂತ ಕರಿತೀವಿ ನಾವು? ವರ್ತಿಸವು ಎರಡು ವಸ್ತುಗಳು ವರ್ತಿಸ್ತಾ ಇರೋದು ಪ್ರತಿವರ್ತಕ. ಅವೆರಡು ವರ್ತಿಸಿ ಬಿಡುಗಡೆ ಆಗೋದು ಉತ್ಪನ್ನಗಳು. ಓಕೆ, ಉತ್ಪನ್ನ ಅಂದ್ರೆ ಪ್ರಾಡಕ್ಟ್ ಅಲ್ವಾ? ಎಸ್ ಸರ್. ಆಗುತ್ತೆ. ಎರಡಕ್ಕಿಂತನೂ ಜಾಸ್ತಿನೂ ತಗೋಬಹುದು ನೀವು. A plus B give rise to C ಅಂತ ಆದ್ರೂ ಕರೆಕ್ಟ್, ಅಥವಾ A plus B plus C plus D ಕೂಡ ಸೇರ್ಕೊಂಡು ನಮ್ಗೆ C ನ ಕೊಡ್ಬೋದು. ಸೊ ಈ ತರ ಎಷ್ಟು ಎರಡಕ್ಕಿಂತ ಜಾಸ್ತಿಗಳು ಕಂಬೈನ್ ಆಗಿ, ಜಾಸ್ತಿ ಆಟಮ್ಗಳು ಕಂಬೈನ್ ಆಗಿ ನಮ್ಗೆ ಕೆಮಿಕಲ್ ರಿಯಾಕ್ಷನ್ ಮುಖಾಂತರ ಅವು ಪ್ರಾಡಕ್ಟ್ ಗಳನ್ನ ಕೊಡಬಹುದು. ಮೂರನೇ ಪಾಯಿಂಟ್ ನೋಡೋದಾದ್ರೆ, ಇಫ್ ಆಟಮ್ಸ್ ಕಂಬೈನ್ that are of two or more different elements, we call that a compound. So atom combines that are two or more different elements. ಎರಡಕ್ಕಿಂತ ಹೆಚ್ಚು ಬೇರೆ ಎಲಿಮೆಂಟ್ಗಳು, ಈಗ ಹೈಡ್ರೋಜನ್ ಒಂದು ಎಲಿಮೆಂಟ್, ಆಕ್ಸಿಜನ್ ಒಂದು ಎಲಿಮೆಂಟ್, ಅದ್ರ ಜೊತೆಗೆ ಇನ್ಯಾವುದೋ ಒಂದು ಎಲಿಮೆಂಟ್. ಸೊ ಇವೆಲ್ಲ ಸೇರ್ಕೊಂಡಾಗ ಅದೇನ್ ಫಾರ್ಮೇಶನ್ ಮಾಡುತ್ತೆ, ಅದನ್ನ ನಾವು ಕಾಂಪೌಂಡ್ ಅಂತ ಕರಿತೀವಿ. ಓಕೆ, ಸೊ ಆಟಮ್ಸ್ ಕಂಬೈನ್ ದಟ್ ಆರ್ ಆಫ್ ಟೂ ಆರ್ ಮೂರ್ ಡಿಫ್ರೆಂಟ್ ಎಲಿಮೆಂಟ್ಸ್, ಬೇರೆ ಬೇರೆ ಎಲಿಮೆಂಟ್ಸ್. ಸೊ ಫಾರ್ ಎಕ್ಸಾಂಪಲ್ ನಾವು ಸೋಡಿಯಂ, ಅದ್ರ ಜೊತೆಗೆ ಹೈಡ್ರೋಜನ್, ಜಸ್ಟ್ ಒಂದು ಸಿಂಪಲ್ ರಿಯಾಕ್ಷನ್ ತೋರಿಸ್ತೀನಿ, ಮತ್ತೆ CO2 ಅಥವಾ CO3 ತಗೋಣ. ಸೊ ಇವೆಲ್ಲ ಸೇರ್ಕೊಂಡ್ಬಿಟ್ಟು NaHCO3 ಬಂತು ಅನ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ನಮ್ಗೇನಿದೆ, ಒಂದಕ್ಕಿಂತ ಜಾಸ್ತಿ ಡಿಫ್ರೆಂಟ್ ಎಲಿಮೆಂಟ್ಸ್ ಗಳಿದಾವೆ. ಸೊ ಇದನ್ನ ನಾವು ಕಾಂಪೌಂಡ್ ಅಂತ ಕರಿಬಹುದು. ಓಕೆ, ಸೊ ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ ಗಳಿದ್ರೆ ಅದನ್ನ ನಾವು ಕಾಂಪೌಂಡ್ ಅಂತ ಕರಿಬಹುದು. ಹೇಳಿ. ಪ್ರತಿವರ್ತಕ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನು ಸರ್? ಪ್ರತಿವರ್ತಕ ಅಂದ್ರೆ ನನಗೆ ಗೊತ್ತಾಗ್ಲಿಲ್ವಲ್ಲ ಏನು ಅಂತ. ರಿಯಾಕ್ಟೆಂಟ್. ಇದು ಆಕ್ಚುಲಿ ನೋಡಿ, ಈ ಸೈಡ್ ಇದೆಯಲ್ಲ ಇದು ರಿಯಾಕ್ಟೆಂಟ್, ಇದೆಯಲ್ಲ ಇದು ಪ್ರಾಡಕ್ಟ್. ಅದನ್ನ ನೀವು ಪ್ರತಿವರ್ತಕ ಅನ್ನೋದು. ನೋಡಿ, ಇದು ಉತ್ಪನ್ನ ಅಂತ ಏನ್ ಕರಿತಿದ್ರೆ ಇದು ಪ್ರಾಡಕ್ಟ್. ಆ ಪ್ರಾಡಕ್ಟ್ ಹೇಗ್ ಬಂತು ಅಂದ್ರೆ ಈ ರಿಯಾಕ್ಟೆಂಟ್ಸ್ ಗಳೆಲ್ಲ ಕಂಬೈನ್ ಆಗಿ ಪ್ರಾಡಕ್ಟ್ ಬರ್ತಿದೆ. ಆಗ ರಿಯಾಕ್ಟೆಂಟ್ ಏನಂತ ಕರಿತೀರಾ? ಕನ್ನಡದಲ್ಲಿ ಏನ್ ಕರಿತೀರಾ? ಪ್ರತಿವರ್ತಕ. ಓಕೆ, ಸೊ ರಿಯಾಕ್ಟೆಂಟ್ಸ್ ನಾವು ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಪ್ರತಿವರ್ತಕ ಅಂತ ಕರಿತೀವಿ, ರಿಯಾಕ್ಟೆಂಟ್ಸ್. ಸೊ ಆ ರಿಯಾಕ್ಟೆಂಟ್ಸ್ ಗಳೆಲ್ಲ ಕಂಬೈನ್, ಅದರಿಂದ ನಮ್ಗೆ ಪ್ರಾಡಕ್ಟ್ ಅಥವಾ ಉತ್ಪನ್ನಗಳು ಬರುತ್ತೆ. ಡೆಫಿನೇಷನ್ ಯಾವ್ದಕ್ಕಪ್ಪ? ಮಾಲಿಕ್ಯೂಲ್ಸ್ ಗೆ ಕೊಡ್ತೀನಿ. ಸೊ ಫೋರ್ತ್ ಒನ್ ಪಾಯಿಂಟ್ ನೋಡೋದಾದ್ರೆ, ಆಲ್ ಕಾಂಪೌಂಡ್ಸ್ ಆರ್ molecules but not all molecules are compounds ಅಂತ ಹೇಳ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿ. ಸೊ ಕಾಂಪೌಂಡ್ ನೋಡಿ, ಇದು ಕಾಂಪೌಂಡ್, ಇಲ್ಲಿ ಇದೆಯಲ್ವಾ ಇದು ಕಾಂಪೌಂಡ್. ಈ ಎಲ್ಲಾ ಕಾಂಪೌಂಡ್ಗಳು ಏನಾಗಿರುತ್ತೆ ಅಂದ್ರೆ, ಇವೆಲ್ಲಾ ಕಾಂಪೌಂಡ್ಗಳು ಮಾಲಿಕ್ಯೂಲ್ ಆಗಿರ್ತವೆ. ಬಟ್ ಎಲ್ಲಾ ಮಾಲಿಕ್ಯೂಲ್, ಫಾರ್ ಎಕ್ಸಾಂಪಲ್ H2, O2, ಇವೆಲ್ಲಾ ಮಾಲಿಕ್ಯೂಲ್ಗಳು ಕಾಂಪೌಂಡ್ ಅಲ್ಲ. ಇದನ್ನು ಕಾಂಪೌಂಡ್ ಅಂತ ಕರೆಯಕ್ಕಾಗಲ್ಲ, ಇದನ್ನ ಕಾಂಪೌಂಡ್ ಅಂತ ಕರೆಯಕ್ಕಾಗಲ್ಲ. ಬಟ್ ಇದನ್ನ ನಾವು ಕಾಂಪೌಂಡ್ ಅಂತ ಕರಿಬಹುದು. ಓಕೆ, ಅಥವಾ ಇದನ್ನ ನಾವು ಮಾಲಿಕ್ಯೂಲ್ಸ್ ಅಂತಾನು ಕರಿಬಹುದು. ಸೊ ಆಲ್ ಕಾಂಪೌಂಡ್ಸ್ ಆರ್ ಮಾಲಿಕ್ಯೂಲ್ಸ್ ಬಟ್ ನಾಟ್ ಆಲ್ ಮಾಲಿಕ್ಯೂಲ್ಸ್ ಆರ್ ಕಾಂಪೌಂಡ್ಸ್. ಗೊತ್ತಾಗಿದ್ಯಾ? So coming to the definition of molecules, so molecules definition ಹೇಳೋದಾದ್ರೆ, so molecules ನ ಹೇಗೆ ಡಿಫೈನ್ ಮಾಡಬಹುದು ನಾವು? ಸೊ ಮಾಲಿಕ್ಯೂಲ್ಸ್ ಏನಾಗ್ತಿದೆ, ಆಟಮ್ಗಳು
ಡಿಫ್ರೆಂಟ್ ಆಟಮ್ಸ್ ಆಗ್ಬೋದು ಅಥವಾ ಸೇಮ್ ಆಟಮ್ಸ್ ಆಗ್ಬೋದು, ಇವೆಲ್ಲ ಏನಾಗ್ತಿದೆ ನಮ್ಗೆ ಅಗ್ರಿಗೇಟ್ ಆಗ್ತಿದೆ, ಇವೆಲ್ಲ ಏನಾಗ್ತಿದೆ ಕಂಬೈನ್ ಆಗ್ತಿದೆ. ಸೊ ಅದನ್ನ ನೀವು ಮಾಲಿಕ್ಯೂಲ್ಸ್ ಅಂತ ಕರೀಬಹುದು. ಇಲ್ಲೇ ನಿಮ್ಗೆ ಡೆಫಿನೇಷನ್ ಇದೆ ನೋಡಿ, ಮಾಲಿಕ್ಯೂಲ್ಸ್ ಆರ್ ಅ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ that forms pure substance that can be broken down further only by chemical means. ಇದನ್ನು ಕೂಡ ಡೆಫಿನೇಷನ್ ತಗೊಂಡು, because it is a combination of elements, right? So ಹೈಡ್ರೋಜನ್ ಎಲಿಮೆಂಟ್ ಆಗ್ಬೋದು, ಆಕ್ಸಿಜನ್ ಎಲಿಮೆಂಟ್ ಆಗ್ಬೋದು, ಅಥವಾ ಹೈಡ್ರೋಜನ್ ಎರಡು ಎಲಿಮೆಂಟ್ ಕಂಬೈನ್ ಆಗಿ H2 ಮಾಲಿಕ್ಯೂಲ್ ಫಾರ್ಮೇಶನ್ ಆಗುತ್ತೆ. ಸೊ ಇದನ್ನು ಕೂಡ ನಾವು ಮಾಲಿಕ್ಯೂಲ್ ಅಂತ ಕರಿತೀವಿ. ಆರ್ ಸಿಂಪ್ಲಿ ಯು ಕ್ಯಾನ್ ಸೇ ಲೈಕ್ ಗ್ರೂಪ್ ಆಫ್ ಡಿಫರೆಂಟ್ ಆರ್ ಸೇಮ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. Group of same atoms or different atoms na ನಾವು molecules ಅಂತಾನು ಕರೀತೀವಿ. ಇನ್ನೊಂದ್ಸಲ ಹೇಳಿ. Group of same atoms or different atoms. Group of same atoms or different atoms na ನಾವು molecules ಅಂತ ಕರೀತೀವಿ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಅಟೋಮಿಸಿಟಿ ಅಂತ ಒಂದಿದೆ, ಅಟೋಮೋಸಿಟಿ ಅಂತ. ಸೊ ಏನು ಅಟೋಮಿಸಿಟಿ? ಸೊ ಅಟೋಮಿಸಿಟಿ ಅಂದ್ರೆ ಡೆಫಿನೇಷನ್ ಇದೆ ನೋಡಿ, ದ ನಂಬರ್ ಆಫ್ ಆಟಮ್ಸ್ ಕಾನ್ಸ್ಟಿಟ್ಯೂಟಿಂಗ್ ಅ ಮಾಲಿಕ್ಯೂಲ್ ಈಸ್ ನೋನ್ ಆಸ್ ಇಟ್ಸ್ ಅಟೋಮೋಸಿಟಿ. ಟೋಟಲ್ ಎಷ್ಟು ನಂಬರ್ ಆಫ್ ಆಟಮ್ಸ್ ಸೇರಿ, ಎಷ್ಟು ನಂಬರ್ ಆಫ್ ಆಟಮ್ಸ್ ಗಳು ಸೇರಿ ಒಂದು ಮಾಲಿಕ್ಯೂಲ್ ನ ಫಾರ್ಮೇಶನ್ ಮಾಡುತ್ತೆ, ಅದನ್ನು ನಾವು ಅಟೋಮೋಸಿಟಿ ಅಂತ ಕರಿತೀವಿ. ಓಕೆ, ಸೊ ಇನ್ ದಿಸ್ ಮ್ಯಾನರ್ ದೇರ್ ಆರ್ ಮೊನೋಅಟಾಮಿಕ್, ಡೈಅಟಾಮಿಕ್, ಪಾಲಿಅಟಾಮಿಕ್. ಸೊ ನೀವು ಮ್ಯಾಥ್ಸ್ ಅಲ್ಲಿ ಓದಿರ್ತೀರ ಇನ್ನು ಬೈನಾಮಿಯಲ್, ಟ್ರೈನಾಮಿಯಲ್, ಪಾಲಿನಾಮಿಯಲ್ಸ್ ಅಂತ. ಓಕೆ, ಸೊ ಅದನ್ನೇ ಇಲ್ಲಿ ಹೇಳ್ತಿರೋದು. ಮೋನೋ ಅಂದ್ರೆ ಒಂದು, ಡೈ ಅಂದ್ರೆ ಎರಡು, ಪಾಲಿ ಅಂದ್ರೆ ಎರಡಕ್ಕಿಂತ ಜಾಸ್ತಿ, ಮೆನಿ. ಓಕೆ, ಸೊ ದ ಅಟೋಮಿಸಿಟಿ ಅಂದ್ರೆ ಏನು ಗೊತ್ತಾಗಿದೆ ನಿಮ್ಗೀಗ? ಅಟೋಮಿಸಿಟಿ ಎಕ್ಸಾಂಪಲ್ ಕೊಡ್ತೀನಿ, ಎಕ್ಸಾಂಪಲ್ ಕೊಟ್ಟಾಗ ಗೊತ್ತಾಗುತ್ತೆ. ಓಕೆ, ಬಟ್ ಇಲ್ಲಿ ನೀವು ನೋಡ್ಕೊಬೇಕಾಗಿರೋದೇನು, ಮೋನೋ ಅಟಾಮಿಕ್ ಅಂದ್ರೆ ಏನರ್ಥ, ಡೈ ಅಟಾಮಿಕ್ ಅಂದ್ರೆ ಏನರ್ಥ, ಪಾಲಿ ಅಟಾಮಿಕ್ ಅಂದ್ರೆ. ಈಗ ಮೋನೋ ಅಂದ್ರೆ ಏನು? ಒಂದು ಅಂತ ಅರ್ಥ. ಆಟಮ್ ಅಂದ್ರೆ ಏನು? ಒಂದು ಆಟಮ್ ಇದೆ ಅಂತ ಅರ್ಥ ಇದೆ. ಡೈ ಅಟಾಮಿಕ್ ಅಂದ್ರೆ ಪಾಲಿ ಅಟಾಮಿಕ್ ಅಂದ್ರೆ ಎರಡಕ್ಕಿಂತ ಜಾಸ್ತಿ ಇದೆ ಅಥವಾ ಮೋರ್ ದನ್ 2 ಅಂತ. ಹೌದು. ಓಕೆ, ಸೊ ಅದಕ್ಕೆ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ನೋಡಿದ್ರೆ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಸಿಗುತ್ತೆ. ಓಕೆ, ಸೊ ಫಸ್ಟ್ ಇದಕ್ಕೆ ಎಕ್ಸಾಂಪಲ್ ಇದೆ ನೋಡಿ, ಮೋನೋ ಅಟಾಮಿಕ್ ಗೆ. ಸೊ ಮೋನೋ ಅಟಾಮಿಕ್ ಎಕ್ಸಾಂಪಲ್, the molecule contains only one atom of the element is called monoatomic. ಸೊ ಅದಕ್ಕೆ ಎಕ್ಸಾಂಪಲ್ ನೋಡಿ, ಆರ್ಗನ್, ಹೀಲಿಯಂ, ಎಲ್ಲ ನೋಬಲ್ ಗ್ಯಾಸಸ್ ಗಳ ತಗೋಬಹುದು. ಆರ್ಗನ್, ಹೀಲಿಯಂ, ಜೆನಾನ್, ಕ್ರಿಪ್ಟಾನ್, ರೆಡಾನ್. ಸೊ ಇವೆಲ್ಲ ಏನಿದೆ ಅವೆಲ್ಲ ಏನಾಗುತ್ತೆ, ಮೋನೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಆಗಿ ಇರುತ್ತೆ. ಸೊ ಅದನ್ನ ನಾವು ಮೋನೋ ಅಟಾಮಿಕ್ ಮಾಲಿಕ್ಯೂಲ್ಸ್. ಇದ್ರಲ್ಲಿ ಒಂದೇ ಒಂದು ಆಟಮ್ಗಳು, ಬೇರೆ ಇಲ್ಲ. ಆರ್ಗನ್ ಆರ್ಗನ್ ಆರ್ಗನ್. ಸರ್, ಅದು ಮೋನೋನ ಡೈಯಾ ಅಂತ ವ್ಯಾಲೆನ್ಸಿ ಮೇಲೆ ಡಿಪೆಂಡ್ ಆಗುತ್ತಾ? ಇಲ್ಲಿ ಏನಾಗುತ್ತೆ ಅಂದ್ರೆ, ಮೋನೋ ಡೈ ಅನ್ನೋದು ವೇಲೆನ್ಸಿ ಮೇಲೆ ಡಿಪೆಂಡ್ ಆಗೋದಿಲ್ಲ. ಮೋನೋ ಅಟಾಮಿಕ್ ಅಂದ ತಕ್ಷಣ ಈಗ ಆರ್ಗನ್ ಅಂತ ತಗೊಂಡ್ರೆ, ಆ ಆರ್ಗನ್ ಅಲ್ಲಿ ಆರ್ಗನ್ ಬಿಟ್ರೆ ಬೇರೆ ಯಾವ್ದು ಇರೋದಿಲ್ಲ. ಮತ್ತೆ ಆರ್ಗನ್ ಏನಾಗಿರುತ್ತೆ ಅಂದ್ರೆ, ಈ ನೋಬಲ್ ಗ್ಯಾಸಸ್ ಗಳಲ್ಲಿ ಏನಾಗಿರುತ್ತೆ ಅಂದ್ರೆ, ಅವುಗೆ ಮತ್ತೆ ಬೇರೆ ಜೊತೆ ರಿಯಾಕ್ಷನ್ ಮಾಡೋದಿಲ್ವಲ್ಲ, ಬೇರೆ ಜೊತೆ ರಿಯಾಕ್ಟಿವ್ ಮಾಡೋದಿಲ್ವಲ್ಲ. ಸೊ ಅದು ಒಂದು ರೀಸನ್ ಇಂದ ಏನ್ ಮಾಡಿದ್ದಾರೆ, ಅದನ್ನೆಲ್ಲವನ್ನು ಮೋನೋ ಅಟಾಮಿಕ್ ಮಾಲಿಕ್ಯೂಲ್ ಗ್ರೂಪ್ ಗೆ ಹಾಕಿದ್ದಾರೆ. ಆಲ್ ದಟ್ ಈಸ್ ಕನ್ಸಿಡರ್ಡ್ ಅಂಡರ್ ಮೋನೋ ಅಟಾಮಿಕ್ ಗ್ರೂಪ್ ಬಿಕಾಸ್ ಆಫ್ ದೇರ್ ಲೆಸ್ ರಿಯಾಕ್ಟಿವಿಟಿ. ಸೊ ಅವು ಸ್ಟೇಬಲ್ ಆಗ್ಬಿಟ್ಟಿರ್ತವೆ, ಆಕ್ಟೇಟ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ, ಅವನ್ನ ಯಾವ್ದೂ ಡೈ ಮತ್ತೆ ಟ್ರೈ ಅಂತ ಆಗಲ್ಲ, ಅಂದ್ರೆ ಬೇರೆ ಯಾವ ಜೊತೆನೂ ಕಂಬೈನ್ ಮಾಡಕ್ ಹೋಗಲ್ಲ. ಜಡಾನಿಲ. ಜಡ ಅನಿಲ ಅವು. ಎಸ್. ಸೊ ಆದ್ರಿಂದ ಅವುಗಳನ್ನ ಸರ್, ವೇಲೆನ್ಸಿ ಬರೋದೆಲ್ಲ ಮೋನೋ ಅಟಾಮಿಕ್. ಇನ್ನೊಂದ್ಸತಿ ಹೇಳಿ. ವೇಲೆನ್ಸಿ 0 ಬರುತ್ತಲ್ಲ,
ಅದೆಲ್ಲ ಮೊನೋ ಅಟಾಮಿಕ್ ಬರುತ್ತಾ? ಈಗ ಹೀಲಿಯಂದು ಮತ್ತೆ ಆರ್ಗಾನ್ದು ವೇಲೆನ್ಸಿ 0 ಬರುತ್ತೆ. ಸೊ ಅದನ್ನ ನಾವು ಆ ತರ ತಗೊಂಡಿರೋದ ನಾವು ಮೊನೋ ಅಟಾಮಿಕ್ ಅಂದ್ರೆ? ಹೌದು. ಅಂದ್ರೆ ಇಲ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ ವೇಲೆನ್ಸಿ 0 ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಏನು ಅಂದ್ರೆ ಇವ್ ಯಾವ್ದನ್ನು ರಿಯಾಕ್ಷನ್ ಮಾಡೋದಿಲ್ಲ ಬೇರೆ ಯಾವ ಜೊತೆ. ಸೊ ಅವು ಅದೇ ಸ್ಟೇಟ್ ಅಲ್ಲಿ ಸ್ಟೇಬಲ್. ಆರ್ಗನ್, ಹೀಲಿಯಂ ಮತ್ತೆ ಏನೇನಿದಾವೆ ಅವೆಲ್ಲ ಅದೇ ಸ್ಟೇಟ್ ಅಲ್ಲಿ ಸ್ಟೇಬಲ್. ಸೊ ಅದರಿಂದ ಅದನ್ನ ಮೋನೋ, ಸಿಂಗಲ್ ಅಂತಾನೆ ಕರಿತೀವಿ. ಅದು ಸಿಂಗಲ್ ಆಗೇ ಇರುತ್ತೆ. ಯಾವ ಜೊತೆನೂ ಸೇರಿಸ್ತೀರಂದ್ರೆ ಯಾರ ಜೊತೆನೂ ಸೇರಲ್ಲ, ಅವು ಸಿಂಗಲ್. ಸೊ ಸಿಂಗಲ್ ಆಗಿರೋದ್ರೆ ಅದನ್ನ ನಾವು ಮೋನೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಮಾಲಿಕ್ಯೂಲ್ಸ್ ಅಂದ ತಕ್ಷಣ ನಮ್ಗೆ ಏನಿದೆ, ಒಂದೇ ಇರಬಾರ್ದಲ್ಲ, ಒಂದಕ್ಕಿಂತ ಜಾಸ್ತಿ ಇರಬೇಕು, ಒಂದೇ ಇದ್ರೆ ಅದು ಆಟಮ್ ಅಂತ ಆಗುತ್ತೆ ಅಂತಾನು ಇದೆ. ಬಟ್ ಇಲ್ಲಿ ಸಿನ್ಸ್ ಏನೋ ಒಂದು ಗ್ರೂಪ್ ಮಾಡ್ಬೇಕು ನಾವು, ಆ ಗ್ರೂಪ್ ಮಾಡೋ ಬೇಸಿಸ್ ಮೇಲೆ ಏನ್ ಮಾಡಿದಾರೆ ಅಂದ್ರೆ ಈ ಎಲ್ಲಾ ನೋಬೆಲ್ ಗ್ಯಾಸಸ್ ಏನಿದೆ ಅದನ್ನ ನಾವು ಮೋನೋ ಅಟಾಮಿಕ್ ಆಗಿ ಮಾಡಿಟ್ಟಿದೀವಿ. ಅಂದ್ರೆ ಮೋನೋ ಅಟಾಮಿಕ್ ಅಂದ್ರೆ ಅದ್ರಲ್ಲಿ ಎಷ್ಟು ಆಟಮ್ ಇದೆ ಅಂದ್ರೆ ಒಂದೇ ಆಟಮ್ ಇದೆ ಅಂತ ಅರ್ಥ ಆಗ್ತಿದ್ಯಾ? ಓಕೆ ಸರ್. ಅದ್ರಲ್ಲಿ ಜಾಸ್ತಿ ಬೇರೆ ಯಾವ್ದು ಇರಲ್ಲ, ಒಂದೇ ಆಟಮ್ ಇರುತ್ತೆ ಅಂತ. ಸೊ ಅದಕ್ಕೆ ಎಕ್ಸಾಂಪಲ್ ನೆನ್ಪಿಟ್ಕೊಬಹುದು ನೋಬೆಲ್ ಗ್ಯಾಸಸ್. ಸೊ ನೆಕ್ಸ್ಟ್ if you see we have diatomic. So diatomic ಗೆ ಬಂದ್ರೆ, so the molecules formed by 2 atoms of an element. So ಎರಡು ಆಟಮ್ಗಳು ಕಂಬೈನ್ ಆಗಿ ಫಾರ್ಮೇಶನ್ ಆಗಿರೋದು. ಸೊ ಅದಕ್ಕೆ ಎಕ್ಸಾಂಪಲ್ ಇದೆ ಆಕ್ಸಿಜನ್ consists of 2 atoms of oxygen and hence it is known as diatomic molecule. So O2 ಏನ್ ತಗೊಂಡಿರ್ತೀರಾ, ಸೊ ಇದರಲ್ಲಿ 2 ಆಕ್ಸಿಜನ್ ಆಟಮ್ಸ್ ಇರುತ್ತೆ. ಓಕೆ. ಸೊ ಜೊತೆಗೆ ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಮೋನೋ ಅಟಾಮಿಕ್ ಮಾಲಿಕ್ಯೂಲ್ಸ್, ಡಯಾಟಮಿಕ್ ಮಾಲಿಕ್ಯೂಲ್ ಕ್ಲಾಸಿಫೈ ಮಾಡೋದಕ್ಕೆ ನೇಚರಲ್ಲಿ ಹೇಗೆ ಅವೈಲೇಬಲ್ ಆಗಿರುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಯಾವ ಫಾರ್ಮ್ ಅಲ್ಲಿ ನಮ್ಗೆ ನೇಚರ್ ಇಂದ ಸಿಗುತ್ತೆ, ಫ್ರಮ್ ವಾಟ್ ಫಾರ್ಮ್ ವಿ ಗೋಯಿಂಗ್ ಟು ಸಿಂಥಸೈಸ್ ದಟ್ ಒನ್. ಸೊ ಅಥವಾ ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ, ಎಲ್ಲಿಂದ ಪಡ್ಕೊಂತೀವಿ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿ ಅದನ್ನ ನಾವು ಕ್ಯಾಟಗರೈಸ್ ಮಾಡಿರ್ತೀವಿ. ಈಗ ಆಕ್ಸಿಜನ್ ಎಲ್ಲ ನಮ್ಗೆ ಯಾವ್ದೇ ಕಾರಣಕ್ಕೂ ಓ ಸ್ಟೇಟ್ ಅಲ್ಲಿ ಸಿಗಲ್ಲ ನೇಚರ್ ಅಲ್ಲಿ. ಇಸ್ ಅವೈಲೇಬಲ್ ಇನ್ ದ H2 ಐತೆ ಅಲ್ವಾ? H2 ಆಗುತ್ತೆ ಇದಕ್ಕೆ. H2 ಆಗುತ್ತೆ. ಓಕೆ. ಸೊ H2 ನೀವು ಕನ್ಸಿಡರ್ ಮಾಡ್ಬೋದು, Cl2 ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ಏನಂದ್ರೆ ಇಲ್ಲಿ 118 ಎಲಿಮೆಂಟ್ಸ್ ಮೋನೋ ಅಟಾಮಿಕ್ ಅಲ್ವಾ ಅಂದ್ರೆ 118 ಎಲಿಮೆಂಟ್ಸ್ ಮೋನೋ ಅಟಾಮಿಕ್ ಅಲ್ಲ. ನಮ್ಗೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಅದನ್ನ ಸಿಂಬಲ್ ಗಳನ್ನ ತೋರಿಸಿದ್ದಾರೆ ಅಷ್ಟೇ. 118 ಎಲಿಮೆಂಟ್ಸ್ ಗಳದು ಸಿಂಬಲ್ ಗಳನ್ನ ತೋರಿಸಿದ್ದಾರೆ. ಬಟ್ ಆ ಸಿಂಬಲ್ ಪ್ರಕಾರನೇ ನಮ್ಗೆ ಎಲ್ಲೂ ಎಕ್ಸಿಸ್ಟ್ ಆಗಲ್ಲ. ಹೈಡ್ರೋಜನ್ ಅಟಾಮಿಕ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗದೇ ಇಲ್ಲ, ಆಕ್ಸಿಜನ್ ಅಟಾಮಿಕ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗದೇ ಇಲ್ಲ. ದೇರ್ ಆಲ್ವೇಸ್ ಗೋಯಿಂಗ್ ಟು ಎಕ್ಸಿಸ್ಟ್ ಇನ್ ದ ಮಾಲಿಕ್ಯೂಲ್ ಸ್ಟೇಟ್. ಯಾಕೆ ಫ್ರೀ ಆಗಿ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳ್ತಿದೀವಿ? ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಆಟಮ್ಸ್ ಗಳಿಗೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ, ಆಟಮ್ಸ್ ಗೆ ಫ್ರೀ ಎಕ್ಸಿಸ್ಟೆನ್ಸ್ ಇಲ್ಲ. ಬಿಕಾಸ್ ದೇ ಆರ್ ನಾಟ್ ಸ್ಟೇಬಲ್ ಅಲ್ವಾ? ಅವು ಇಂಡಿಪೆಂಡೆಂಟ್ ಆಗಿದ್ದಾಗ ಸ್ಟೇಬಲ್ ಆಗಿರೋದಿಲ್ಲ, ಅವು ಬೇರೆ ಜೊತೆ ಕಂಬೈನ್ ಆದಾಗನೇ ಸ್ಟೇಬಲ್ ಆಗೋದು. ನೀವು ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಕೇಳಿರ್ಬೇಕು. ಆಕ್ಟೇಟ್ ರೂಲ್ ಕೇಳಿದಿರ? ಆಕ್ಟೇಟ್ ರೂಲ್ ಏನ್ ಕರೀತೀರಾ ಕನ್ನಡ ಮೀಡಿಯಂ ಅವರು ಆಕ್ಟೇಟ್ ರೂಲ್ ನ? ಆಕ್ಟೇಟ್ ಅಂದ್ರೆ 8. ಅದ್ರದ್ದು ಏನಾದ್ರು ಗೊತ್ತಿ? 8 ಅಷ್ಟಕ ನಿಯಮ ಅಂತ. ಅದ್ರ ಪ್ರಕಾರ ನಾವು ಏನ್ ಹೇಳ್ತೀವಿ ಅಂದ್ರೆ ಆಟಮ್ಗಳು ಫ್ರೀ ಆಗಿ ಎಕ್ಸಿಸ್ಟ್ ಆಗಕ್ಕಾಗಲ್ಲ, ಅವು ಯಾವತ್ತು ಕಂಬೈನ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗ್ಬೇಕು. ಯಾಕೆ ಅಂದ್ರೆ ಅವ್ರದ್ದು ಏನು ಸ್ಟೇಬಲ್ ಸ್ಟೇಟ್ ನ ಅಟೆಂಡ್ ಆಗಿರೋದಿಲ್ಲ. ಓಕೆ. ಅದಕ್ಕೋಸ್ಕರ ನಮ್ಗೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೋಡಿದ್ರೆ ಎಲ್ಲವನ್ನು ಸಿಂಬಲ್ ಗಳು ಕೊಟ್ಟಿದ್ದಾರೆ. ಅಲ್ಲಿ ಯಾವ್ದು ಅದು ಹೇಗೆ ಎಕ್ಸಿಸ್ಟ್ ಆಗುತ್ತೆ ಆ ತರ ಕೊಟ್ಟಿಲ್ಲ, ಬರೀ ಸಿಂಬಲ್ ಗಳು ಕೊಟ್ಟಿರೋದು. ಸೊ ಅದರಿಂದ ಅದನ್ನ ನಾವು ಹಾಗೆ ಕನ್ಸಿಡರ್ ಮಾಡಿದೀವಿ. ಬಟ್ ಇನ್ ಡೆಪ್ತ್ ನೋಡೋದಾದ್ರೆ ಅವೆಲ್ಲವೂ ಎಕ್ಸಿಸ್ಟ್ ಆಗೋದು ಇದೇ ರೀತಿ. ಎಸ್ ತೌಸಿಫ್ ಸರ್, ಹಾಗಾದ್ರೆ ಇವಾಗ ಲೋ ರಿಯಾಕ್ಟಿವ್ ಎಲಿಮೆಂಟ್ಸ್ ಲೈಕ್ ಗೋಲ್ಡ್, ಸಿಲ್ವರ್ ಅದೆಲ್ಲ ಮೋನೋ ಅಟಾಮಿಕ್ ಆಗುತ್ತೆ. ಅದೇನಿಗೆ ಅಂದ್ರೆ ಫ್ರೀ ಸ್ಟೇಟ್ ಅಲ್ಲೇ ತಾನೇ ನಮಗೆ ಎಕ್ಸಿಸ್ಟ್ ಆಗೋದು.
ಹಾ ಹೌದು, ಫ್ರೀ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗೋದು. ಬಟ್ ಅಂತದ್ನ ಮೋನೋ ಅಟಾಮಿಕ್ ಅಂತ ಕರೀತಾರೆ. ಅಂತದನ್ನ ನಾವು ಮೋನೋ ಅಟಾಮಿಕ್ ಅಂತ ಕರಿತೀವಿ. ಅಂದ್ರೆ ರಿಯಾಕ್ಟಿವಿಟಿ ತುಂಬಾ ಕಮ್ಮಿ ತೋರಿಸುವಂತದ್ದು. ಓಕೆ, ಬಟ್ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ರಿಯಾಕ್ಟ್ ಆಗದೇ ಇಲ್ಲ ಅಂತ ಹೇಳಕ್ ಆಗಲ್ವಲ್ಲ ನಾವು. ದೇ ಡೂ ರಿಯಾಕ್ಟ್, ಅವು ರಿಯಾಕ್ಟ್ ಆಗುತ್ತೆ. ಬಟ್ ನೋಬಲ್ ಗ್ಯಾಸಸ್ ಬಂದ್ಬಿಟ್ರೆ ಅವು ರಿಯಾಕ್ಟೇ ಆಗೋದಿಲ್ಲ. ನೋಬಲ್ ಗ್ಯಾಸಸ್ ಬಂದ್ಬಿಟ್ರೆ ಅವೆಲ್ಲ ರಿಯಾಕ್ಟ್ ಆಗೋದೇ ಇಲ್ಲ. ತುಂಬಾ ರೇರ್ ಕಂಡೀಷನ್ಸ್ ರಿಯಾಕ್ಷನ್ ಆಗೋದಕ್ಕೆ, ಅದನ್ನು ನಾವು ಸ್ಟಡಿ ಮಾಡ್ತೀವಿ. ಯಾವೆಲ್ಲ ನೋಬಲ್ ಗ್ಯಾಸಸ್ಗಳು ಮಾತ್ರ ರಿಯಾಕ್ಟ್ ಆಗುತ್ತೆ ಅನ್ನೋದು ನಾವು ಸ್ಟಡಿ ಮಾಡ್ತೀವಿ. ಬಟ್ ಆಸ್ ಫಾರ್ ನಾವು ನಿಮ್ಗೆ ಏನ್ ಇರ್ಲಿ ಅಂದ್ರೆ, ತುಂಬಾ ಸ್ಟೇಬಲ್ ಸ್ಟೇಟ್ ಅಲ್ಲಿರೋ ನೋಬಲ್ ಗ್ಯಾಸ್ಗಳನ್ನ ಮಾತ್ರ ನಾವು ಮೋನೋ ಅಟಾಮಿಕ್ ಅಂತ ಕರಿತೀವಿ. ಬಟ್ ಈ ಗೋಲ್ಡ್, ಸಿಲ್ವರ್, ಇದನ್ನು ಪ್ಲಾಟಿನಮ್, ಇದನ್ನು ನಾವು ಮೋನೋ ಅಟಾಮಿಕ್ ಅಂತ ಕರೆಯಕ್ ಹೋಗಲ್ಲ. ಯಾಕೆಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ನಾವು ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಮಾಡಬೇಕು, ಏನೇ ಒಂದು ಮಾಡಬೇಕು ಅಂದ್ರೆ ನಾವು ಕಾಸ್ಟ್ ವೈಸ್ ಕೂಡ ಹೋಗ್ತೀವಿ. ಎಸ್ಪೆಷಲಿ ಕೆಮಿಸ್ಟ್ರಿ ಯಾವುದೇ ಒಂದು ರಿಯಾಕ್ಷನ್ ಮಾಡ್ಬೇಕಂದ್ರೆ ಕಾಸ್ಟ್ ವೈಸ್ ಹೋಗ್ತೀವಿ. ನಾವು ಸಿಲ್ವರ್ ನೈಟ್ರೇಟ್ AgNO3 ಸೊಲ್ಯೂಷನ್ ಪ್ರಾಕ್ಟಿಕಲ್ ಲ್ಯಾಬ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಆ ಪ್ರಾಕ್ಟಿಕಲ್ ಲ್ಯಾಬ್ ಅಲ್ಲಿ ಸಿಲ್ವರ್ ನೈಟ್ರೇಟ್ ಯೂಸ್ ಮಾಡ್ಬೇಕು ಅಂದ್ರೆ ಆ ಸಿಲ್ವರ್ ನೈಟ್ರೇಟ್ ಕಾಸ್ಟ್ ವೆರಿ ಹೈ, ತುಂಬಾ ಹೈ ಕಾಸ್ಟ್ ಆಗುತ್ತೆ. ಬಟ್ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಮೆಥಡ್ ಇದೆ ರಿಯಾಕ್ಷನ್. ಬರೀ ಸಿಲ್ವರ್ ನೈಟ್ರೇಟ್ ತಗೊಂಡು ರಿಯಾಕ್ಷನ್ ಮಾಡ್ಬೇಕು ಅಂತಿಲ್ಲ, ಅದ್ರ ಬದಲು ತುಂಬಾ ಕಮ್ಮಿಗೆ ಅವೈಲೇಬಲ್ ಆಗೋ ರಿಯೇಜೆಂಟ್ ಗಳನ್ನ ತಗೊಂಡು ಕೂಡ ರಿಯಾಕ್ಷನ್ ಮಾಡ್ಬೇಕು. ಅದೇ ರೀತಿ ನಾವು ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಏನಾದ್ರು ತಗೊಂಡು ರಿಯಾಕ್ಷನ್ಸ್ ಮಾಡ್ತೀನಿ ಅನ್ನೋದಾದ್ರೆ ಅಲ್ಲಿ ರಿಯಾಕ್ಷನ್ಸ್ ಗಳು ಪಾಸಿಬಲ್ ಆಗುತ್ತೆ. ಬಟ್ ಯಾಕೆ ಜಾಸ್ತಿ ನಾವು ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಗಳನ್ನ ತಗೊಂಡು ರಿಯಾಕ್ಷನ್ ಮಾಡಲ್ಲ ಅಂದ್ರೆ ಬಿಕಾಸ್ ಆಫ್ ಹೈ ಕಾಸ್ಟ್. ಬಿಕಾಸ್ ಆಫ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಆ ಮೆಟಲ್ ಗಳನ್ನ ತಗೊಂಡು ನಾವು ರಿಯಾಕ್ಷನ್ ಗಳನ್ನ ಜಾಸ್ತಿ ಮಾಡಲ್ಲ. ಅವು ರಿಯಾಕ್ಷನ್ ಆಗಲ್ಲ ಅಂತ ಎಲ್ಲೂ ಇಲ್ಲ, ರಿಯಾಕ್ಷನ್ ಆಗುತ್ತೆ, ಅವು ದೇ ಡೂ ರಿಯಾಕ್ಟ್. ಬಟ್ ಅದು ಏನಕ್ಕೆ ನಾವು ಜಾಸ್ತಿ ಅದ್ರ ರಿಯಾಕ್ಷನ್ ಗಳನ್ನ ಸ್ಟಡಿ ಮಾಡಲ್ಲ ಅಂದ್ರೆ ಬಿಕಾಸ್ ಆಫ್ ದ ಕಾಸ್ಟ್ ಎಫೆಕ್ಟ್. ಓಕೆ, ಸೊ ಅದಕ್ಕೋಸ್ಕರ ಅದನ್ನ ನಾವು ಜಾಸ್ತಿ ಅದ್ರದ್ದು ರಿಯಾಕ್ಷನ್ ಗಳು ಸ್ಟಡಿ ಮಾಡಕ್ ಹೋಗಲ್ಲ. ಓಕೆ, ಸೊ ಡಯಾಟಮಿಕ್ ಗೊತ್ತಾಯ್ತಾ? ಸೊ Okay, sir. ಡಯಾಟಮಿಕ್ ಅಲ್ಲಿ ಮೋರ್ ದೆನ್ 2 ಆಟಮ್ಸ್ ಮಾತ್ರ ಇರಬೇಕು ಡಯಾಟಮಿಕ್ ಮಾಲಿಕ್ಯೂಲ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಬಂದ್ರೆ ಪಾಲಿ ಅಟಾಮಿಕ್. ಸೊ ಪಾಲಿ ಅಟಾಮಿಕ್ ಇದೆ. ಸೊ ಪಾಲಿ ಅಟಾಮಿಕ್ ಅಂದ್ರೆ some other elements such as carbon consists of very large and indefinite number of atoms bonded together. So carbon ತುಂಬಾ ನಂಬರ್ ಆಫ್ ಆಟಮ್ಸ್ ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ವಿ. ಇದನ್ನ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೇಳ್ತೀವಿ. ಯಾಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಷ್ಟು ತುಂಬಾ ವಾಸ್ಟ್, ಅಷ್ಟು ತುಂಬಾ ಜಾಸ್ತಿ ಇದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಬಿಕಾಸ್ ಕಾರ್ಬನ್ ಹ್ಯಾಸ್ ಟೆಂಡೆನ್ಸಿ ಟು ಬಾಂಡ್ ಟುಗೆದರ್ ವಿತ್ ಮೆನಿ. ಅದನ್ನ ನಾವು ಕೆಟಿನೇಷನ್ ಪ್ರಾಪರ್ಟಿ ಅಂತಾನು ಕರಿತೀವಿ. ನೀವು ಆಲ್ರೆಡಿ ಸ್ಟಡಿ ಮಾಡಿದಿರ. ಚೈನ್ 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 ಫಾರ್ಮೇಶನ್ ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಅದರಿಂದ ಅವೆಲ್ಲ ತುಂಬಾ ಜಾಸ್ತಿ ಬಾಂಡ್ಸ್ ಗಳನ್ನ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ನಾವು ಪಾಲಿ ಅಟಾಮಿಕ್. ವಾಯ್ಸ್ ಬ್ರೇಕ್ ಆಗ್ತಿದೆ. ಸೊ ಅದನ್ನ ನಾವು ಪಾಲಿ ಅಟಾಮಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅವರು, H. ಸೊ 3 H ಇದೆ, ಮತ್ತೆ 4 ಆಕ್ಸಿಜನ್ ಇದೆ, 1 ಫಾಸ್ಫರಸ್. ಸೊ ಫಾಸ್ಫರಸ್ಗೆ 4 ಆಕ್ಸಿಜನ್ ಬಾಂಡ್ ಆಗಿ ಮತ್ತೆ ಅದಕ್ಕೆ ಹೈಡ್ರೋಜನ್ ಬಾಂಡ್ ಆಗಿದೆ. ಸೊ ಇದನ್ನ ನಾವು H3PO4 ಅಂತ ಕರಿತೀವಿ, ಫಾಸ್ಫೋರಿಕ್ ಆಸಿಡ್. H3PO4, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ H3PO4. H3PO4. Okay, so ಅದಷ್ಟು about the molecules. So ಡೈ, ಆಮೇಲೆ ನಿಮಗೆ ಟ್ರೈ, ಟೆಟ್ರಾ, ಪಾಲಿ, ಟೆಟ್ರಾ ಅಟಾಮಿಕ್, ಟ್ರೈ ಅಟಾಮಿಕ್ ಎಲ್ಲಾನು ತಗೋಬಹುದು. ಬಟ್ ಅದಷ್ಟನ್ನು ನಾವು ಪಾಲಿ ಅಟಾಮಿಕ್ ಅಂಡರ್ ಅಲ್ಲಿ ಹಾಕ್ಬಿಟ್ಟಿದ್ದೀವಿ. ಸೊ ಅದೆಲ್ಲ ಅದರ ಅಂಡರ್ ಅಲ್ಲೇ ಬರುತ್ತೆ ನಮ್ಗೆ. So next, after this we have is a molecular formula and empirical formula ಅಂತ ಇದೆ. So molecular formula and empirical formula. ಏನು molecular formula? ಫಾರ್ಮುಲಾ ಬಗ್ಗೆ ಆಲ್ರೆಡಿ ಓದಿದಿರ ನೀವು. ಕೆಮಿಸ್ಟ್ರಿಯಲ್ಲಿ ಮೇಜರ್ ಆಗಿ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್, ಕೆಮಿಕಲ್ ಫಾರ್ಮುಲಾಸ್. ಸೊ ವಾಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ, ಮಾಲಿಕ್ಯುಲರ್ ಫಾರ್ಮುಲಾ shows the exact number of atoms of each element in the smallest unit of a substance. ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್ ಅಂದ್ರೆ ಕರೆಕ್ಟ್ ಆಗಿ ಎಷ್ಟು ಆಟಮ್ ಗಳಿದಾವೆ. ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಕೆಲಸ ಏನು ಅಂದ್ರೆ, ಒಂದು ಮಾಲಿಕ್ಯುಲರ್ ಫಾರ್ಮುಲಾ ನಾನು ಬರೆದಿದ್ದೀನಿ ಅಂದ್ರೆ ಆ ಮಾಲಿಕ್ಯುಲರ್ ಫಾರ್ಮುಲಲ್ಲಿ
ಕರೆಕ್ಟ್ ಆಗಿ ಎಷ್ಟೆಷ್ಟು ಆಟಮ್ಗಳಿದಾವೆ, ಹೈಡ್ರೋಜನ್ ಎಷ್ಟಿರ್ಬೋದು, ಆಕ್ಸಿಜನ್ ಎಷ್ಟಿರ್ಬೋದು, ಕಾರ್ಬನ್ ಎಷ್ಟಿರ್ಬೋದು, ನೈಟ್ರೋಜನ್ ಎಷ್ಟಿದೆ ಅಂತ ಕರೆಕ್ಟ್ ಆಗಿ ಈಚ್ ಆಗಿ ಎಷ್ಟೆಷ್ಟು ನಂಬರ್ಗಳಿದಾವೆ ಆಟಮ್ಸ್ಗಳು ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದು ನಾವು ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ. ಅದೇ ರೀತಿ ಎಂಪಿರಿಕಲ್ ಫಾರ್ಮುಲಾ ಅಂತ ಇದೆ. ಎಂಪಿರಿಕಲ್ ಫಾರ್ಮುಲಾಗ್ ಬಂದ್ರೆ ಸೊ ಇದರಲ್ಲಿ ನಮ್ಗೆ ಎಕ್ಸಾಕ್ಟ್ ಮಾಲಿಕ್ಯುಲರ್ ಫಾರ್ಮುಲಾನ ಹೇಳ್ತೀನಿ. ಒಂದು ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ಇನ್ನೂ ಕ್ಲಿಯರ್ ಸಿಗುತ್ತೆ ನೋಡಿ. ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾದಂದ್ರೆ ಇಟ್ ಶೋಸ್ ದ ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್. ಎಕ್ಸಾಕ್ಟ್ ಅಂದ್ರೆ ಕರೆಕ್ಟ್ ಆಗಿ ಎಷ್ಟು ಇದೆ. ಕರೆಕ್ಟ್ ಆಗಿ ಯಾವ್ದೋ ಒಂದು ನೀವು ಕಾಂಪೌಂಡ್ ತಗೊಂಡ್ರೆ ಅದರಲ್ಲಿ ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಆಟಮ್ಗಳು ಎಷ್ಟೆಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಅದೇ ರೀತಿ ಎಂಪಿರಿಕಲ್ ಫಾರ್ಮುಲಾಗ್ ಬಂದ್ರೆ ಎಂಪಿರಿಕಲ್ ಎಷ್ಟೆಷ್ಟಿದೆ ಕರೆಕ್ಟ್ ಆಗಿ ಅಂತ ಕರೆಕ್ಟ್ ಆಗಿ ತೋರಿಸಲ್ಲ. ಇದೇನ್ ಕೆಲಸ ಅಂದ್ರೆ ಇದ್ರದ್ದು ಎಂಪಿರಿಕಲ್ ಫಾರ್ಮುಲಾ ಸಿಂಪಲ್ ಮಾಡುವಂತದ್ದು, ಸಿಂಪ್ಲೆಸ್ಟ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಬೇಕು, ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋಗೆ ಕನ್ವರ್ಟ್ ಮಾಡ್ಬೇಕಾದ ಕೆಲಸ, ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋಗೆ. ಸೊ ಅದನ್ನ ಎಕ್ಸಾಂಪಲ್ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಸೊ ಈಗ ಇಲ್ಲಿ ನೋಡಿ H2O ವಾಟರ್ ಮಾಲಿಕ್ಯೂಲ್ ಇದು. ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಪ್ಪಾ? ಈಗ ವಾಟರ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತ ಕೇಳ್ತಾರೆ. ವಾಟರ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಂತ ಕೇಳಿದಾಗ ನಾವು H2O ಅಂತ ಬರಿತೀವಿ. ಕರೆಕ್ಟ್. ಯಾಕೆ? ಅದ್ರಲ್ಲಿ ನಮ್ಗೆ ಗೊತ್ತು ಎರಡೇ ಹೈಡ್ರೋಜನ್ ಆಟಮ್ ಇದೆ ಅಂತ. ಹೌದು, ಎಕ್ಸಾಕ್ಟ್ ನಂಬರ್ ಆಫ್ ಆಟಮ್ಸ್ ಹೇಳ್ತಾ ಇದೆ. 2 ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇದೆ ಅಂತ. ಮತ್ತೆ ಒಂದೇ ಒಂದು ಆಕ್ಸಿಜನ್ ಆಟಮ್ ಇದೆ ಅಂತಾನು ಎಕ್ಸಾಕ್ಟ್ ಆಗಿ ಹೇಳ್ತಾ ಇದೆ. ಸೊ ದಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ. ಹಾಗಾದ್ರೆ ಎಂಪೆರಿಕಲ್ ಫಾರ್ಮುಲಾಗ್ ಬಂದ್ರೆ ನಾವೇನಾಗ್ಬೇಕು? ಈಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ರೇಷಿಯೋ ಎಷ್ಟಿದೆ ಅಂದ್ರೆ 2:1 ಇದೆ. ಓಕೆ, ಈ 2:1 ನೀವು ಇನ್ನು ಸಿಂಪ್ಲಿಫೈ ಮಾಡಕ್ ಆಗುತ್ತಾ? ಇಲ್ಲ ಸರ್. ನೀವು ಮತ್ತೆ ಸಿಂಪ್ಲಿಫೈ ಮಾಡಕ್ ಆಗಲ್ಲ. ಸೊ ಅದರಿಂದ ಅದನ್ನೇ ನಾವೇನ್ ಮಾಡಿದೀವಿ ಎಂಪಿರಿಕಲ್ ಫಾರ್ಮುಲಾ ಅಂತಾನು ತಗೊಂಡಿದ್ವಿ. ಸೊ ಫಾರ್ ವಾಟರ್ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಎಂಪಿರಿಕಲ್ ಫಾರ್ಮುಲಾ ರಿಮೈನ್ಸ್ ದ ಸೇಮ್. ಬಟ್ ಅದೇ ನಾನು ಇನ್ ದ ಕೇಸ್ ಆಫ್ ಗ್ಲೂಕೋಸ್, ಇಫ್ ಐ ಟೇಕ್ ಗ್ಲೂಕೋಸ್ ತಗೊಂಡ್ರೆ ನೋಡಿ, ಗ್ಲೂಕೋಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಇದೆ ಕರೆಕ್ಟ್ ಆಗಿ ಹೇಳ್ತಿದೆ. 6 ಕಾರ್ಬನ್ ಇದೆ, 12 ಹೈಡ್ರೋಜನ್ ಇದೆ, 6 ಆಕ್ಸಿಜನ್ ಇದೆ. ಸೊ ದಿಸ್ ಗಿವ್ಸ್ ಎಕ್ಸಾಕ್ಟ್ ನಂಬರ್ ಮಾಲಿಕ್ಯುಲರ್ ಫಾರ್ಮುಲಾ. ಕರೆಕ್ಟ್ ಆಗಿ ಇಷ್ಟಿಷ್ಟ ಇದೆ ಅಂತ. ಇಲ್ಲಿ ನಮ್ಗೆ ಹುಷಾರಾಗಿರ್ಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಕೇಳ್ತಾ ಇದಾರ ಗ್ಲೂಕೋಸ್, ಎಂಪಿರಿಕಲ್ ಫಾರ್ಮುಲಾ ಕೇಳ್ತಾ ಇದಾರೆ ಗ್ಲೂಕೋಸ್ ಅನ್ನೋದು ಈಗ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಓಕೆ, ಸೊ ಅದ್ರದ್ದು ಇವಾಗ ನಾವು ನೋಡೋದಾದ್ರೆ ಸರ್, ಇದು ನಾವು ಮಾಲಿಕ್ಯುಲರ್ ಫಾರ್ಮುಲಾನೇ ಅಥವಾ ಇಂಪೆರಿಕಲ್ ಫಾರ್ಮುಲಾನೇ ಅಂತ ಹೇಗೆ ಐಡೆಂಟಿಫೈ ಮಾಡೋದು? ಅದನ್ನ ಹೇಳ್ತೀನಿ ಈಗ ಒಂದ್ ನಿಮಿಷ. ಸರ್, ಈ ಎಂಪರಿಕಲ್ ಫಾರ್ಮುಲಾನ ಏನಕ್ಕೆ ಯೂಸ್ ಮಾಡ್ತಾರ? ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಈಗ ಇದನ್ನ ತಗೊಂಡಿದ್ದೀವಿ. ವಾಯ್ಸ್ ಕೇಳಿಸ್ತಿಲ್ಲ. ವಾಯ್ಸ್ ಕೇಳಿಸ್ತಿಲ್ವಾ? ಹಲೋ, ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಎಕ್ಸಾಕ್ಟ್ ನಂಬರ್ ಸಿಕ್ತು ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ. ಸೊ ಎಂಪೆರಿಕಲ್ ಫಾರ್ಮುಲಾದಲ್ಲಿ ಬಂದ್ರೆ ನೋಡಿ, ಈಗ 6:12:6 ಇತ್ತು. ಈಗ ಇದನ್ನ ಈ ರೇಷಿಯೋನ ನಾನು ಸಿಂಪ್ಲಿಫೈ ಮಾಡ್ಬೋದಲ್ವಾ ಆರಾಮಾಗಿ? ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ? 1:2:1 ಅಲ್ವಾ? ಸೊ ಇದು ನಾವು ಹೋಲ್ ನಂಬರ್ ರೇಷಿಯೋ, ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಅಂತ ಕರಿತೀವಿ ನೋಡಿ. ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಅಂತ. ಹಾಗಾದ್ರೆ ಕಾರ್ಬನ್ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಕಾರ್ಬನ್, ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಗ್ಬೇಕು. ಇಲ್ಲಿ ಎಂಪೆರಿಕಲ್ ಫಾರ್ಮುಲಾ ಮತ್ತೆ ಡಿಫರೆನ್ಸ್ ಬಿಟ್ವೀನ್ ಎಂಪೆರಿಕಲ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಇಲ್ಲಿ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು ನಾನು? ಸೊ ಇಲ್ಲಿ ನಿಮ್ಗೆ ಗೊತ್ತಾಯ್ತಾ ಹೇಗೆ ಎಂಪೆರಿಕಲ್ ಫಾರ್ಮುಲಾ ಬರಿಬೇಕು, ಮಾಲಿಕ್ಯುಲರ್ ಫಾರ್ಮುಲಾ ಹೇಗೆ ಬರಿಬೇಕು ಅಂತ? ಓಕೆ, ಸೊ ನಮ್ಗೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ ಅದನ್ನ ನಾವು ಸಿಂಪಲ್ ಫಾರ್ಮ್ ಕನ್ವರ್ಟ್ ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ. ನಿಮ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಏನಿತ್ತು ಅದನ್ನ ನಾವು ಸಿಂಪಲ್ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಅದನ್ನ ನಾವು ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಈ ಸಿಂಪ್ಲೆಸ್ಟ್ ಫಾರ್ಮ್ ಏನಕ್ಕೆ ಬೇಕು ನಮ್ಗೆ? ಈ ಸಿಂಪ್ಲೆಸ್ಟ್ ಫಾರ್ಮ್ ಏನಕ್ಕೆ ಬೇಕು ಅಂದ್ರೆ, ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಸಮ್ ಟೈಮ್ಸ್ ನಾವು ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ಮಾಡ್ಬೇಕಾದ್ರೆ
ಕಂಪ್ಲೀಟ್ ಎಷ್ಟುನು ಬರ್ಕೊಳಕ್ ಆಗಲ್ಲ. C6H12O6 ಅಂತಾನು ಕಂಪ್ಲೀಟ್ ಆಗಿ ಬರೆಯಕ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಅದನ್ನ ಶಾರ್ಟ್ ಫಾರ್ಮ್ ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಸೊ ಇಟ್ ಇಸ್ ಅ ಶಾರ್ಟ್ ಫಾರ್ಮ್. ಸೊ ಅದನ್ನ ನಾವ್ ಏನಂತ ಕರಿತೀವಿ, ಎಂಪೆರಿಕಲ್ ಫಾರ್ಮ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ನೋಟೇಶನ್. ಸಿಂಪ್ಲೆಸ್ಟ್ ಫಾರ್ಮ್. ಇದು ಹೇಗೆ ಐಡೆಂಟಿಫೈ ಮಾಡೋದು ನಾವು? ಸೊ ಈಗ CH2O ನೋಡಿದ ತಕ್ಷಣ ನಮ್ಗೆ ಇದು ಎಂಪೆರಿಕಲ್ ಮಾಲಿಕ್ಯುಲಾ ಅಂತ ಗೊತ್ತಾಗಲ್ಲ. ಬಟ್ ನಮ್ಗೆ ಎಲ್ಲೂ ಇದನ್ನ ಎಂಪೆರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾ ಐಡೆಂಟಿಫಿಕೇಶನ್ ಎಲ್ಲೂ ಕೇಳಲ್ಲ. ನಮ್ಗೆ ಕೇಳಿದ್ರೆ ಮಾಲಿಕ್ಯುಲರ್ ಫಾರ್ಮುಲಾನ ಎಂಪೆರಿಕಲ್ ಫಾರ್ಮುಲಾ ಕನ್ವರ್ಟ್ ಮಾಡೋದಕ್ಕೆ ಕೇಳ್ತಾರೆ ಅಷ್ಟೇ. ಓಕೆ, ಇದ್ರ ಬಗ್ಗೆ ನಮ್ಗೆ ಪ್ರಾಬ್ಲಮ್ಸ್ ಇದೆ ಫಸ್ಟ್ PUCಲಿ. ಸೊ ಅಲ್ಲಿ ಬಂದಾಗನೇ ನಾವು ಡಿಸ್ಕಸ್ ಮಾಡ್ಬೋದು. ಸೊ ಅಲ್ಲಿ ಪ್ರಾಬ್ಲಮ್ಸ್ ಮಾಡಕ್ ಹೇಳ್ತಾರೆ. ಅಲ್ಲಿ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಒಂದು ಜನರಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ವಾಟರ್ ಮಾಲಿಕ್ಯೂಲ್ ಕೊಡ್ತಾರೆ ಅನ್ಕೊಳ್ಳಿ. ಸೊ ಅಲ್ಲಿ ಏನ್ ಮಾಡ್ತಾರೆ, ಇದರಲ್ಲಿ ಹೈಡ್ರೋಜನ್ ಇಷ್ಟು ಪರ್ಸೆಂಟೇಜ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಅರ್ಥ ಅಟ್ಮಾಸ್ಫಿಯರ್ ತಗೊಳ್ಳಿ, ಇಲ್ಲ ಅರ್ಥಲ್ಲಿ ತಗೊಳ್ಳಿ. ಅರ್ಥಲ್ಲಿ ಹೈಡ್ರೋಜನ್ ಇಸ್ ಇನ್ 20%, ಆಕ್ಸಿಜನ್ ಇಸ್ 30%. ಸೊ ಹೈಡ್ರೋಜನ್ ಇಷ್ಟು ಪರ್ಸೆಂಟೇಜ್, ಆಕ್ಸಿಜನ್ ಇಷ್ಟು ಪರ್ಸೆಂಟೇಜ್ ಇದೆ. ಹೈಡ್ರೋಜನ್ ಇಷ್ಟು ಪರ್ಸೆಂಟೇಜ್ ಮತ್ತೆ ಆಕ್ಸಿಜನ್ ಇಷ್ಟು ಪರ್ಸೆಂಟೇಜ್ ಇದ್ರೆ ಅದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತ ಕೇಳ್ತಾರೆ. ಅರ್ಥ ಆಗ್ತಿದೆ ಹೇಳ್ತಿರೋದು ನಾನು? ನಿಮ್ಗೆ ಎಲಿಮೆಂಟ್ಗಳದ್ದು ಪರ್ಸೆಂಟೇಜ್ ನ ಕೊಡ್ತಾರೆ. ಕಾರ್ಬನ್ ಇಷ್ಟು ಪರ್ಸೆಂಟೇಜ್, ಹೈಡ್ರೋಜನ್ ಇಷ್ಟು ಪರ್ಸೆಂಟೇಜ್, ಆಕ್ಸಿಜನ್ ಇಷ್ಟು ಪರ್ಸೆಂಟ್ ಅಂತ. ಸೊ ಆ ಪರ್ಸೆಂಟೇಜ್ ಗಳನ್ನ ನೋಡಿ ನಾವು ಆ ಪರ್ಸೆಂಟೇಜ್ ಗಳಿಂದ ಮಾಲಿಕ್ಯುಲರ್ ಫಾರ್ಮುಲಾನ ಹೇಗೆ ಡಿರೈವ್ ಮಾಡಬೇಕು, ಆ ಮಾಲಿಕ್ಯುಲರ್ ಫಾರ್ಮುಲಾನ ಹೇಗೆ ಎಂಪೆರಿಕಲ್ ಫಾರ್ಮುಲಾ ಕನ್ವರ್ಟ್ ಮಾಡಬೇಕು, ಅಥವಾ ಎಂಪೆರಿಕಲ್ ಫಾರ್ಮುಲಾ ಡಿರೈವ್ ಆಗಿರೋದ್ರಿಂದ ಹೌ ವಿ ಆರ್ ಗೋಯಿಂಗ್ ಟು ಜನರೇಟ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ. ಸೊ ಎಂಪೆರಿಕಲ್ ಫಾರ್ಮುಲಾ ಇಸ್ ಜಸ್ಟ್ ಫಾರ್ ಸಿಂಪ್ಲಿಫಿಕೇಶನ್ ಅಷ್ಟೇ. ಕಾಂಪ್ಲಿಕೇಟೆಡ್ ಫಾರ್ಮುಲಾಸ್ ಇರುತ್ತೆ ನೋಡಿ, ಹೈಲಿ ಕಾಂಪ್ಲಿಕೇಟೆಡ್ ಫಾರ್ಮುಲಾಸ್ ನ ಸಿಂಪ್ಲಿಫೈ ಮಾಡ್ತಾ ಇದೀವಿ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ. ಈಗ CH2O ಅಂದ್ರೆ ಅದ್ರಲ್ಲೂ ನಮ್ಗೆ ಅದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ನೋಡಿದ್ರೆ ಸೇಮ್ ಕಾಂಪೋಸಿಷನ್ ಇರುತ್ತೆ, ಕಾಂಪೋಸಿಷನ್ ಏನ್ ಚೇಂಜ್ ಆಗಲ್ಲ. ಬಟ್ ಅದನ್ನ ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಅಷ್ಟೇ. For that reason only we use empirical formula for the simple notation. ಬಟ್ ನಾವು ಜಾಸ್ತಿ ಮಾಲಿಕ್ಯುಲರ್ ಫಾರ್ಮುಲಾನ ಯೂಸ್ ಮಾಡ್ತೀವಿ ಏನಕ್ಕೆ? ಬಿಕಾಸ್ ಟು ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಸೊ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು. ಈ ಆಕ್ಚುಲಿ ಎಂಪೆರಿಕಲ್ ಫಾರ್ಮುಲಾ ತುಂಬಾ ಹಳೆ ಕಾಲದ ಫ್ಯಾಷನ್, ಅದು ಓಲ್ಡ್ ಫ್ಯಾಷನ್ಸ್ ಅಂತ ಏನ್ ಹೇಳ್ತೀರಿ ನೀವು, ಅದು ಆವಾಗ ಯೂಸ್ ಮಾಡ್ತೀವಿ ಎಂಪೆರಿಕಲ್ ಫಾರ್ಮುಲಾನ. ಬಟ್ ಈಗೆಲ್ಲ ನಾವೇನ್ ಮಾಡ್ತೀವಿ, ಜಾಸ್ತಿ ಮಾಲಿಕ್ಯುಲರ್ ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀವಿ. So that you will get complete information of the compounds what we are going to use. ಗೊತ್ತಾಗಿದೆ ಈಗ ಮಾಲಿಕ್ಯುಲರ್ ಫಾರ್ಮುಲಾ, ಎಂಪೆರಿಕಲ್ ಫಾರ್ಮುಲಾ? ಎಸ್ ಸರ್. ಇನ್ನೇನಾದ್ರೂ ಡೌಟ್ಸ್ ಇದೆ ಇದ್ರಲ್ಲಿ ನಿಮ್ಗೆ? ಏನಾದ್ರೂ ಗೊತ್ತಾಗಿಲ್ದಿರೋದು? ಸೊ ಇಷ್ಟಾದ್ಮೇಲೆ ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಎಂಪೆರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಆಯ್ತು. ಸರ್ O3 ಒಂದ್ಸತಿ ಹೇಳಿ. O3 ಏನಿದೆ ಅದು ಅಷ್ಟೇನೆ. ಈಗ O3 ಏನ್ ಮಾಡಿದಾರೆ ಅಂದ್ರೆ ಒಂದೇ ಇರೋದಲ್ವಾ, ಸೊ ಅದನ್ನ ಸಿಂಪಲೆಸ್ಟ್ ರೇಷಿಯೋಗೆ ಏನ್ ಮಾಡಿದ್ರೆ 3 ಇಂದ ಡಿವೈಡ್ ಮಾಡಿದಾರೆ ಅಷ್ಟೇ. ಸರ್ ಆತರ ಡಿವೈಡ್ ಮಾಡಿದ್ರೆ ಅದು ನಾವು 4 ಇದ್ರು 0 ಅಂತಾನೆ O ಅಂತಾನೆ ಬರುತ್ತೆ. O ಅಂತಾನೆ ಬರುತ್ತೆ. ಹೌದು, ಮಾಲಿಕ್ಯುಲರ್ ಫಾರ್ಮುಲಾಗೆ O ಎಷ್ಟಿದ್ರು ಅದು ಅದೇ, ಅಂದ್ರೆ ಸಿಂಪಲ್ ರೇಷಿಯೋಗೆ ಹೇಗೆ ಕನ್ವರ್ಟ್ ಮಾಡಬಹುದು ಅನ್ನೋದ್ರ ಪ್ರಕಾರ ಮಾಡ್ತಿದ್ದಾರೆ. ಈಗ ಇಲ್ಲುವೆ ನಾನು C6H12O6 ನ ಡಿವೈಡ್ ಬೈ 6 ಮಾಡ್ತಾ ಇದೀನಿ ಆಲ್ ಥ್ರೂ ಔಟ್ ಅಲ್ವಾ. ಥ್ರೂ ಔಟ್ 6 ಇಂದ ಡಿವೈಡ್ ಮಾಡಿದಾಗ ಏನಾಯ್ತು, 12 ನ ನೀನ್ ಫರ್ದರ್ ಡಿವೈಡ್ ಮಾಡಕ್ಕಾಗಲ್ಲ. ಈಗ 12 ನ ನಾನು ಫರ್ದರ್, ಈಗ 2 ಬಂದಿದೆ, 2 ನ ನಾನು ಫರ್ದರ್ ಡಿವೈಡ್ ಮಾಡ್ಬೇಕು ಅಂದ್ಬಿಟ್ಟು ಡಿವೈಡ್ ಬೈ 2 ಮಾಡಕ್ಕಾಗಲ್ಲ. ನೀವು ಯಾಕಾಗಲ್ಲ? 1 ಡಿವೈಡ್ ಆಗಲ್ವಲ್ಲ. ಪಕ್ಕದಲ್ಲಿರೋ ಕಾರ್ಬನ್ ಮತ್ತೆ ಆಕ್ಸಿಜನ್ ಬಂದ್ಬಿಟ್ಟಿದೆಯಲ್ಲ. ಬಟ್ ಆಕ್ಸಿಜನ್ ಅಲ್ಲಿ ಆ ಪ್ರಾಬ್ಲಮ್ ಇಲ್ವಲ್ಲ, ಇರೋದು ಒಂದೇ. ಸೊ ನೀವು ಡೈರೆಕ್ಟ್ ಆಗಿ ಡಿವೈಡ್ ಬೈ 3 ಮಾಡಿದ್ರು ಪಕ್ಕದಲ್ಲಿ ಆ ಕಡೆ ಈ ಕಡೆ ಏನು ಪ್ರಾಬ್ಲಮ್ ಬರಲ್ಲ. ಸೊ ದಟ್ಸ್ ವೈ ಅದು ಹಾಗೆ ಮಾಡ್ಕೊಂಡಿದ್ದಾರೆ. ಸರ್ ಎಂಪೆರಿಕಲ್ ಇಂದ ಮಾಲಿಕ್ಯುಲರ್ ಫಾರ್ಮುಲಾಗೆ ಕನ್ವರ್ಟ್ ಮಾಡಿ ಅನ್ಬಿಟ್ಟು ಆಕ್ಸಿಜನ್ ಕೊಟ್ರೆ? ಅಲ್ಲಿ ಕೊಟ್ರು ಅಪ್ಪ ಅದಕ್ಕೊಂದು ಫಾರ್ಮುಲಾ ಇದೆ. ಓಕೆ, ಎಂಪೆರಿಕಲ್ ಇಂದ ಮಾಲಿಕ್ಯುಲರ್ಗೆ ಒಂದು ಫಾರ್ಮುಲಾ, ಪುನಃ ಮಾಲಿಕ್ಯುಲರ್ ಇಂದ ಎಂಪೆರಿಕಲ್ ಗೆ ಅದೇ ಫಾರ್ಮುಲಾ ರಿವರ್ಸ್ ಮಾಡೋದಷ್ಟೇ. ಕನ್ವರ್ಷನ್ ಎಲ್ಲ ನಿಮ್ಗೆ ಫಸ್ಟ್ PUC ಲೇ ಬರುತ್ತೆ. ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ
ಆ ಕನ್ವರ್ಷನ್ ಅಲ್ಲಿ ಅವಾಗ ತಿಳ್ಕೊಳ್ಳೋಣ. ಬಟ್ ಈಗಷ್ಟಕ್ಕೆ ನಮ್ಗೆ ಆಯ್ತು. ಸಾಕು. ಸೊ ನೆಕ್ಸ್ಟ್ ಏನಿದೆ ನಮ್ಗೆ ಅಂದ್ರೆ ಅಯಾನ್ಸ್. ಸೊ ಅಯಾನ್ಸ್ ಬಗ್ಗೆ ತಿಳ್ಕೊಬೇಕು. ಸೊ ನಾವು ಇದನ್ನ ಅಯಾನ್ಸ್